ಬೆಳೆಸಿಕೊಂಡಿದ್ದೇವೆ. ಇಂದು ನಮಗೊಂದು ಕಾರ್ಯವನ್ನಪ್ಪು ಹೇಳಿಕೊಟ್ಟಿದ್ದಾರೆ. ವೈರಿ ಒಬ್ಬ ಹುಟ್ಟಿಕೊಂಡಿದ್ದಾರೆ ಭೂಮಿಯಲ್ಲಿ. ಅವರನ್ನು ಕೊಲ್ಲುವುದಕ್ಕಾಗಿ ನೀವೆಲ್ಲ ಹೊರಡಬೇಕು. ಒಮ್ಮತವಾಗಿ ಹೊರಟವರು ನಾವು ಒಂದೊಂದು ದಿಕ್ಕಿನಲ್ಲಿ ತಿರುಗಾಟ ಮಾಡಿದ್ದೇವೆ. ನೀವು ಹೋದಂತಹ ದಿಕ್ಕಿನಲ್ಲಿ ನಮ್ಮ ವೈರಿ ಕಾಣ ಸಿಕ್ಕಿದ್ದಾರೆ. ನಾವೆಲ್ಲವರು ಒಟ್ಟಿಗೆ ಹೊರಟರು. ಬಳಿಕ ಒಬ್ಬೊಬ್ಬರು ಒಂದೊಂದು ದಾರಿ ಹಿಡಿಯಬೇಕಾಗಿ ಬಂತು. ಎಲ್ಲ ಯಾವ ಊರುಗಳನ್ನು ತಿರುಗಿದ್ದೇನೋ ನನಗೆ ಗೊತ್ತಿಲ್ಲ. ಎಲ್ಲಿ ತಿರುಗಿದರೇನು ಫಲ? ಕಂಸನ ವೈರಿ ನಮ್ಮ ಕೈಗೆ ಸಿಗಲ್ಲ. ಸತ್ಯ ನಮ್ಮ ತಿರುಗಾಟವೇ ವ್ಯರ್ಥ ಅಂತ ಆಯಿತು. ತಿರುಗಾಟ ವ್ಯರ್ಥವಾಯಿತು. ತಿರುಗಾಟದಲ್ಲಿ ಏನು ಫಲವನ್ನು ನಾನು ಕಾಣಲಿಲ್ಲ. ಯಾಕೋ? ಸುಮ್ಮನೆ ಸುತ್ತಾಡಿದೆ ಹೊರತು ಏನೂ ಪ್ರಯೋಜನವಿಲ್ಲ. ಅಂದ್ರೆ ಆದ್ರೂ ಕಣಗಳಕ್ಕೊಂದು ಸುದ್ದಿಯನ್ನು ಕೇಳಿಕೊಂಡೆ. ನಂದ ಗೋಕುಲದಲ್ಲಿ ಓರ್ವ ಕುಮಾರನು ಹುಟ್ಟಿಕೊಂಡಿದ್ದಾಳಂತೆ. ತಿರುಗಾಟದಲ್ಲಿ ವಾರ್ತೆ ಏನದು? ನಮ್ಮ ಮನೆಯಾದ ಪೂತನಿಯನ್ನು ನಂದ ಗೋಕುಲದಲ್ಲಿ ಹುಟ್ಟಿರುವ ಕಂದನು ಮರ ಕೊಂದಿದ್ದಾನೆ.
ಮಾತನ್ನು ಕೊಟ್ಟಿದ್ದಳು. ಏನದು? ಆದಷ್ಟು ಬೇಗನೆ ಒಂದು ಮದುವೆ ಆಗುತ್ತೆ ಶಕಟಾಸುರ. ಆದ್ರೆ ಏನು ಮಾಡೋಣ? ನಮ್ಮ ಹಣೆ ಬರಹ ಸರಿ ಇಲ್ವೋ ಅಲ್ಲ ಅವಳ ದುರ್ದೈವವೋ. ಹಾಗೆ ಹೋಯ್ತು ಹಾಡು. ಅವಳು ಸತ್ತು ಹೋಗಿದ್ದಾಳೆ. ಸತ್ತದ್ದು ಒಳ್ಳೇದಾಯ್ತು. ಎಷ್ಟದ್ದು ಒಳ್ಳೇದಾಯ್ತಯ್ಯ. ಅದು ಸ್ಥಾನ ವಿಷದ್ದು. ವಿಷಸ್ಥನೆಯಾದಂತಹ ಆಕೆಯನ್ನು ಕೊಲ್ಲುವುದಕ್ಕೆ ಒಬ್ಬ ಸಾಮಾನ್ಯನಿಂದ ಸಾಧ್ಯ ಅಂತಾದ್ರೆ ಆ ಸಾಮಾನ್ಯ ಹುಡುಗ ಸಾಮಾನ್ಯನಲ್ಲ ಎಂಬುದನ್ನು ನಾನು ಈಗ ಇವರನ್ನು ಮುಗಿಸಬೇಕು. ಅವರನ್ನೇನು ಮಾಡಬೇಕು? ಅಸಾಮಾನ್ಯನಾದಂತಹ ಪೂತನೆಯ ಸಾವಿಗೆ ಕೇವಲ ಒಬ್ಬ ಬಾಲಕ ಸಾವಿಗೆ ಕಾರಣನಾದ ಎಂದಾದ ಮೇಲೆ ನಾವೆಲ್ಲ ಉಳಿಯುವುದಕ್ಕೆ ಸಾಧ್ಯವೇ? ಆದ್ದರಿಂದ ಅವನನ್ನು ನಾವು ಉಳಿಸಲೇಬಾರದು. ಹೇಗೆ? ಹೇಗೆ? ನಾವು ಹೀಗಲ್ಲ, ನಮ್ಮ ಹೆಸರಿಗೆ ತಕ್ಕಂತೆ ಬೇರೆ ಬೇರೆ ವೇಷಗಳನ್ನು ಧರಿಸಿ ಆ ಹುಡುಗನಿರುವಂತಹ ಜಾಗಕ್ಕೆ ಹೋಗಿ ಅವನಿಗೆ ಬೇಕಾಗುವ ಹಾಗೆ ನಾವು ಇದ್ದು ಆಮೇಲೆ ಅವನನ್ನು ಕೊಲ್ಲಬೇಕು. ಧೇನುಕಾಸುರ ಅಂತ ನಾನು ಧೇನುವಿನ ಆಕೃತಿಯನ್ನು ತೊಳೆದು ಹುಲ್ಲುಗಾವಲಿಗೆ ದನಗಳನ್ನು ಮೇಯಿಸುವುದಕ್ಕೆ ಹೋಗುವಂತಹ ಹುಡುಗನನ್ನು ನೋಡಿ ಹೌದೇ? ಸತ್ಯ. ಪೂತನೆಯ ವಧಾ ಪ್ರಕರಣದಲ್ಲಿ ತಾನು ಸಮರ್ಥನಿದ್ದಾನೆ ಎಂಬುದನ್ನು ನಿರೂಪಿಸುವುದಕ್ಕೆ ಮುಂದಾಗಿದ್ದಾನೆ. ಏನೇ ಇರಲಿ, ನಮ್ಮ ವಿರೋಧಿಯ ನಾಶಕ್ಕಾಗಿ ಒಬ್ಬೊಬ್ಬರು ಹೊರಟು ನಿಂತವರಿದ್ದಾರೆ. ನಾನು ತೃಣವರ್ಮ ಅಲ್ವಾ? ಹಾಗಿದ್ರೆ ಹೀಗೆ ಹೋಗುವುದಿಲ್ಲ. ಮತ್ತೆ ಈ ಕ್ಷಣವೇ ಡೊಂಬರ ವೇಷವನ್ನು ಧರಿಸಿ ಆ ಹುಡುಗರನ್ನು ವಿಧ ವಿಧವಾಗಿ ಕುಳಿಸಿ ಸಮಯವನ್ನು ಸಾಧಿಸಿ ಅವನ ಶಿರವನ್ನು
ಬಕಾಸುರನಾದಂತಹ ನಾನು ಪಕ್ಷಿಯ ರೂಪವನ್ನು ತಾಳುತ್ತೇನೆ. ನೇರವಾಗಿ ನನ್ನ ಗೋಕುಲದಲ್ಲಿ ಕುಳಿತಿರ್ತೇನೆ. ಒಂದು ಪದ್ಯ ಹೇಳ್ತೇನೆ. ಯಾವ ಪದ್ಯ? ಮಾಸಾಗಿ ಸಾ ತಿನ್ನಾಕಿಲ್ಲ ಲಿಂಗ ಕಟ್ಟಿವು ನಿಂತ. ಸಮಯ ಕಳೆಯಬಾರ್ದು. ಇಲ್ಲ, ಆಗ ಮಕ್ಕಳು ನನ್ನ ಹತ್ತಿರ ಬರ್ತಾರೆ. ಬಂದಂತಹ ಮಕ್ಕಳನ್ನು ಅಂಬರ ಮತಕ್ಕೆ ಹಾರಿಸಿ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗಿ ನಡೆಯುತ್ತೇನೆ. ನೀವೆಲ್ಲರೂ ಒಂದೊಂದು ವೇಷವನ್ನು ಮಾಡ್ತೀವಿ. ಕೊಲ್ಲುವುದಕ್ಕೆ ನಾನು ಬರ್ತೇನೆ. ಶಕಟಾಸುರನಾದಂತಹ ನಾನು ಬಂಡಿಯ ರೂಪವನ್ನು ಧರಿಸ್ತೇನೆ. ಬಂಡಿ ಅಂದ್ರೆ ಮಕ್ಕಳಿಗೆ ಬಹಳ ಪ್ರೀತಿ. ಗಾಡಿಯ ಆಟಕ್ಕೆ ಎಲ್ಲಾ ಮಕ್ಕಳು ಓಡಿ ಬರ್ತಾರೆ. ಕೆಲವಾದಂತಹ ಪ್ರದೇಶವನ್ನು ಸೇರಿ ಸಮಯ ಸಿಕ್ಕಾಗ ಅವರನ್ನು ಕೊಂದು ಕೊಯ್ಲಿಯನ್ನು ನಾಶ ಮಾಡ್ತೇನೆ. ಇವನು ಸುದ್ದಿ ಇಲ್ಲ ಕಿಟ್ನೆಯಿಂದ. ಯಾರು? ಆದ್ರೆ ವಿಜಯೋತ್ಸವ ಆಚರಣೆ ಮಾಡೋದು ನಾವು ಒಬ್ಬನೇ. ಇಲ್ಲ, ನಾನೇ ಗೆದ್ದಲ್ಲ. ಕಿಟ್ನೆ ಎಲ್ಲೋ ನಯ್ಯಣ ಅವ ಯಾಕೆ ಬರಲಿಲ್ಲ? ಅವ ಎಲ್ಲೋದ? ಎಲ್ಲೋದವ? ಹೋಗಿದ್ದೆ ಎಲ್ಲೋದವ? ಅವ ಬರ್ಲಿಲ್ಲಲ್ಲ. ಇದೆಂತ ಕತೆ? ಅವ ಬರ್ಲಿಲ್ಲ, ಯಾರು ಬರುದಿಲ್ಲ. ಇದು ಒಟ್ಟು ನಾವು ಒಬ್ಬನೇ ನಿಂತ್ಕೊಂಡಾಗ ಹೋಗಿದ್ದೇನ? ಯಾರೂ ಬರುದಿಲ್ವೇ? ನಮ್ಮ ಮಟ್ಟಿಗೆ ನಾವೇ ವ್ಯವಸ್ಥಾಪಕ. ನಾವು ತುಂಬಿಸ್ಕೊಂಡು ಬರ್ಲಿಕ್ಕೆ ನೀವು ಮತ್ತೆ ನೀವು ಮಾಡಿಕೊಳ್ಬೇಕು. ಯಾಕೆ ಗೊತ್ತುಂಟು? ನಿಮ್ಮನ್ನು ನಿಮಗೆ ಕಾಣಿಸಿಕೊಳ್ಳಬೇಕಾದ ಅನಿವಾರ್ಯತೆ ಉಂಟು. ಪಾಪಿ ಮಗನೇ, ನಿಮ್ಮುಂಟು, ನಂಗಿಲ್ಲ. ನಿಮಗೆ ಯಾಕೆ ಗೊತ್ತಾ? ಈಗ ನಿಮಗೆ ನೀವು ಕಾಣಿಸ್ಕೊಳ್ಳೋದು ಇಲ್ಲಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲೂ ಅನಿವಾರ್ಯತೆ ಉಂಟು. ಯಾಕೆ ಅಂತ ಕೇಳಿ, ಯಾಕೆ ಈ ಸುಟ್ಟು ರೂಪದಲ್ಲಿ ಏನಾದರೂ ವ್ಯತ್ಯಾಸ ಉಂಟೆ? ಹೆಂಡತಿ ತಲೆ ಬಿಸಿ ಅಲ್ಲ. ನಿಮ್ಮನೆಗೆ ಹೋಗುವಾಗ ನೀವೊಬ್ಬನೇ ಹೋಗ್ಬೇಕು ಬಿಟ್ಟರೆ ಅವನು ಕರ್ಕೊಂಡು ಹೋಗ್ಲಿಕ್ಕಿಲ್ಲ. ನೀವು ಯಾಕೆ ಹೆಂಡತಿಗೂ ತಲೆ ಬಿಸಿ ಆಗ್ತದೆ? ನನಗೆ ಆ ಸಮಸ್ಯೆ ಇಲ್ಲ. ನಿಮ್ಮ ರೂಪದಲ್ಲಿ ವ್ಯತ್ಯಾಸ ಎಂತದ್ದು ಅಂತ ನಮ್ಗೆ ಗೊತ್ತಿಲ್ಲ. ಇದು ಎಲ್ಲ ಸುಂದರ ಒಂದೇ ರೀತಿ ಕಾಣುತ್ತೆ. ಹಾಗಾಗಿ ನಿಮ್ಮ ಮನೆ ಹೆಂಗಸರು ತಲೆ ಬಿಸಿ ಆಗ್ಬಾರ್ದು ಹೇಳಿತ್ತು. ಮತ್ತೆ ಮಗನಿಗೆ ನೀವು ಮೊದಲು ಮಗ ಅಂತ ನೀವೇ ಕರಿಬೇಕು. ಇಬ್ಬಿಬ್ರು ಹೋದ್ರೆ ಅವ ಯಾರಿಗೋ ಇವನಿಗೆ ಅಪ್ಪಯ್ಯ ಅಂದ್ರು.
ಅದಕ್ಕೆ ಕಾಣಿಸ್ಕೊಳ್ಳೋ ಮನಸ್ಸು ನಮಗಿಲ್ಲ. ನಮಗ ಸಮಸ್ಯೆ ಇಲ್ಲ. ಗೋಪಾಲ ನಮ್ಮವರಾದಂತಹ ಮಲ್ಲವನನ್ನು ಬಂದಿದ್ದೇನೆ ಎನ್ನುವಂತಹ ಅಹಂಕಾರದಿಂದ ಮುಂದುವರೆದರೆ ನಿನ್ನನ್ನು ಹೇಳುವ ದಿಕ್ಕಿ ನೋಡದೇನು.
ನನಗ್ಯಾಕೋ ಮಾತನಾಡಿಸದೆ ಸುಧಾರಿಸಿ ಮುಗಿಸುವಂತ ಕಾಣಿಸ್ತದೆ. ಆಚೆಗೆ ಹೊಡ್ಕೊಂಡವರು ನಿಮಗೆ ಹಾಗೆ ನಮ್ಮ ಮೇಲೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ನಾವು ಹೇಳಬೇಕಾಗಿಲ್ಲ. ಹೌದಾ? ನಿಮ್ಮನ್ನು ಕೊಂದು ಇಲ್ಲದಿದ್ರೆ ನಿಮ್ಮ ನಮ್ಮನ್ನು ಕೊಂದು ಅಂತ ಹೇಳುವುದು ನೀನೆ, ಹೇಳಲಿಕ್ಕಿದ್ದಾರೆ ಹೇಳುವುದು ನೀನೆ. ಬಟ್ ನಾವು ಸತ್ತ ಮೇಲೆ ಕೇಳುದಾ? ವಿಷಯದಲ್ಲಿ ನಾವು ಜಿಜ್ಞಾಸೆಗೆ ಒಳಪಡಿಸುವುದಕ್ಕಿಂತ ಒಂದು ವಿಶೇಷ ಆಕರ್ಷಣೆ ಅಂತ ಇಟ್ಟುಕೊಳ್ಳುವ. ಉಳಿಸುತ್ತಾ ಇದ್ದವರು ನಾನು ಹೌದಾ ಸ್ವರೂಪವನ್ನು ತಾಳುತ್ತೇನೆ. ನಿಮ್ಮ ವದ ಪ್ರಕರಣ ಇಲ್ಲಿಗೆ ಆರಂಭ. ನಮ್ಮ ವದ ಪ್ರಕರಣ ಇಲ್ಲಿಗೆ ಆರಂಭ. ಅದಕ್ಕೆ ಬಂದವರ ಅಂತ್ಯ ಕೆಲವು ಆಯ್ತು. ಅವರಿಂದಾಗಲಿಲ್ಲ ನನ್ನದಾಗುದಿಲ್ವೋ? ಅಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಸಾಮರ್ಥ್ಯ ನಿನ್ ಗೊತ್ತಾ? ನೋಡ್ಬೇಕಲ್ಲ ನನ್ನ ಸಾಮರ್ಥ್ಯ ಏನು? ತೋರಿನಲ್ಲಿ ಬಲವಿದೆ.
ಆ ಪ್ರಶ್ನೆ ಬೇರೆ. ನಾನು ರಾಕ್ಷಸನಾದದ್ದು ಈಗ ಹಾ ನನ್ನ ವೇಷ ಆಗ ಹೆಬ್ಬಾವಾಗಿತ್ತು. ಹಾ ನುಂಗುವುದಕ್ಕೆ ಬಂದವ ಹಾ ನೀವೇ ನನ್ನನ್ನು ಗುರುತು ಹಿಡಿದು ಹಾ ಹೆಬ್ಬಾವಿನ ಮುತ್ತಿಗೆ ಹಿಡಿದಾಗ ನಾನು ನಿಜ ಸ್ಥಿತಿಗೆ ಬರಬೇಕಾಯಿತು. ಅಲ್ಲ ನಮಗೆ ಒಂದು ಪೂರ್ತಿ ಒಂದಲ್ಲ ಒಂದು ಇಂಥದ್ದೇ ಅಂತ ಗೊತ್ತಿದೆ ನಮ್ಗೆ. ಎಂತದ್ದು? ಅದೇ ಈ ರೂಪದ್ದೇ ಹಾ. ಎಲ್ಲ ರಾಕ್ಷಸರೇ ತೆಗೆದಾಕ್ತವರೇ ಬರುವುದು ನಮಗೆ ಬೇಕಾದವೆಲ್ಲ ಅಂತ ಉಪ್ಪು ಮಾಡಿ ಹಾ. ಬಂದಿದ್ದಾರೆ ಅಂತ ಉಪ್ಪು ಮಾಡಿ ಛೆ. ನಿಮ್ಮನ್ನು ಕೊಲ್ಲದ ಹಿಂದೆ ಯಾರು? ಅವ್ರು ಕುಲ ಹಾಳಾಗಿ ಹೋಗ್ಲಿಕ್ಕೆ ಒಂದಲ್ಲ ಒಂದು ಬರ್ತಿ ಇರ್ತದೆ ಅಣ್ಣ. ನಿಮಗೆ ದೊಡ್ಡ ನಮಸ್ಕಾರ. ನಾವು ಬಂದದ್ದಕ್ಕೆ ದಯವಿಟ್ಟು ಹೋಗ್ಲಿಕ್ಕೆ ಒಂದು ಅವಕಾಶ ಯಾವಾಗ ಹೋಗುದು? ನೀವು ಈಗ ಬರ್ತಿದ್ದು ನಾವು ಹೋಗುದು ಯಾವ? ನೀನು ಬಂದದ್ದು ಯಾವಾಗ? ನೀನು ಬಂದದ್ದು ಯಾವಾಗ? ನಾವು ಈ ಗಿರಿನೇ ಉಂಟಲ್ಲ ಹೋಗೋಳು ಕಾಯ್ಲಿಕ್ಕೆ ಬಂದದ್ದು. ಹೌದಾ? ನಮಗೆ ಸಂಜೆನೊಳಗೆ ಮನೆಗೆ ಹೋಗ್ಬೇಕು. ಮನೆಗೆ ಮುಟ್ಟಬೇಕು. ನಿಮಗೆ ಮನೆಗೆ ಹೋಗ್ಬೇಕು ಉಂಟು ಹೇಳುವ ಗೊತ್ತಿಲ್ಲ. ಮನೆಗೆ ಮುಟ್ಟಬೇಕು ಅಂತ ಆಸೆ ಇದ್ದವರು ಹಾ. ಈ ರೀತಿ ಎಲ್ಲ ಮಾಡ್ತೀವೇನೋ? ಎಂತ ಮಾಡಲ್ಲ? ಏನು ಮಾಡಿದ್ರು? ಏನ್ ಮಾಡಿದ್ದೇವೆ? ಗೋವುಗಳನ್ನು ಮೇಯಿಸುವುದು ಬಿಟ್ಟು ಹಾ. ನಮ್ಮವರಾದಂತಹ ರಾಕ್ಷಸರನ್ನು ಕೊಂದು ನೀವು ಕುಣಿಯುವುದಕ್ಕೆ ಪ್ರಾರಂಭ ಮಾಡಿದ್ದೀರಾ? ಎಂತ ಮಾಡಿದ್ರೆ ಅಲ್ಲ ಅಂದ್ರೆ ಅವರು ನಮ್ಮನ್ನು ಕೊಲ್ಲುವುದಕ್ಕೆ ಬಂದದ್ದು ಇವನಿಗೆ ಸುದ್ದಿ ಮುಟ್ಲಿಲ್ಲ. ನಮ್ಗೇನು ಅವರು ಪಾಪ ಗಾಳಿಯ ಕೊಡ್ಲಿಕ್ಕೆ ಬಂದದ? ಆ ದೊಡ್ಡ ದೊಡ್ಡ ಹಿಡ್ಕೊಂಡು ತೀರಿಸಿ ನಮಗೆ ಗಾಳಿ ಬೀಸ್ಬೇಕು ಅಂತ ಬಂದದ? ಅವರು ಹಾಕುವ ಗಾಳಿಯಲ್ಲಿ ನೀನು ತಿಂತೀಯಾ? ಅದೇ ಹೇಳಿದ್ದು ನಾನು. ಆದೀತ ನಿನಗೆ ನನಗೆ ಹೇಸಿಗೆ ಬೇಡ. ಅವರ ಗಾಳಿ ನಿನಗೆ ಸಹಿಸುವುದಕ್ಕೆ ಸಾಧ್ಯವಾಗಿದೆ. ಅದು ನೀ ಬಂದಾಗಲೇ ಅನುಭವಕ್ಕೆ ಬರ್ತದೆ. ಓ ಇವರೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಯಾಕೆ ಬಂದದ್ದು ಗೊತ್ತುಂಟಾ? ಯಾಕೆ? ನಮ್ಮ ಉಪಕಾರಕ್ಕೆ ಬಂದದ್ದು. ಹೌದಾ? ಇವತ್ತಿನ ವಾತಾವರಣ ಸ್ವಲ್ಪ ಮಳೆ ಉಂಟಲ್ಲ. ಇವ, ನೀವು ನಿಮಗೆ ಉಪಕಾರವನ್ನೇ ಮಾಡುವುದಕ್ಕೆ ಬಂದದ್ದು. ಅಲ್ಲ, ನಿಮ್ಮ ಹತ್ರ ಒಂದು ಕೈ ಮುಗಿ ಬೇಡ್ಕೊಳ್ತೀನಿ. ಏನು? ನೀವು ಹೋದವರು ಹೋದ್ರಿ ಇನ್ನು ಮತ್ತೆ ಯಾರು ಬರ್ಲಿಕ್ಕಿದ್ರೆ ನೀವು ಕೊನೆ. ನೋಡು, ಅಲ್ಲ ನಾನು ಕೇಳುದು ಯಾಕೆ ಕೇಳು? ಬೇಕು ಅಂತಾದ್ರೆ ಖಂಡಿತವಾಗಿಯೂ ಬರ್ತಾರೆ. ಅಯ್ಯೋ ಬೇಡ, ಹೋದವರನ್ನೇ ಎಬ್ಬಿಸಿ ಕಲಿಸ್ತೇವೆ. ಅದು ಬೇಡ. ನಮಗಷ್ಟು ಸಾಮರ್ಥ್ಯ ಉಂಟು. ಅಯ್ಯೋ ಅಣ್ಣ, ಅದೊಂದು ಕೆಲಸ ಮಾಡಬೇಡ. ಬೇಡವಲ್ಲ? ಒಂದ್ಸಲ ಬಂದು ಹೊತ್ತೇ ಸಾಕು. ಸಾಕಾಗಿ ಹೋಯ್ತು ನಿಮಗೆ. ನಾನು ನಿಮ್ಮ ಹತ್ರ ಬೇಡಿಕೆ ಇನ್ನೂ ಇಂಥದ್ದೇ ಇದ್ರೆ ದಯವಿಟ್ಟು ಮಳೆಗಾಲಕ್ಕೆ ನಂಬದಿಗೆ ಬರಬೇಕು ಅಂತ ಕೇಳಿ. ಯಾಕೆ ಅಂತ ಕೇಳು. ಯಾಕೆ? ವರ್ಷ ವರ್ಷ ಈ ಮಳೆ ಹೊಯ್ಯುವಾಗ ಗೋಡೆಗೆ ನೀರು ತಾಗಬಾರ್ದು ಇನ್ನು ಕಾಲ ನಮಗೆ ಈ ಮೊಡ್ಲು ತೊಟ್ಟಿ ಕಟ್ಟಿ ಕಟ್ಟಿ ಸಾಕು. ನೀವೆಲ್ಲ ಒಟ್ಟಾಗಿ ಬಂದ್ರೆ ಒಂದೊಂದೇ ತೊಟ್ಟಿ ತೆಗೆದು ಗೋಡೆಗೆ ಇಟ್ಟು ಹಾಗಾದ್ರೆ ನಿಮ್ಮ ಬದಿಯಲ್ಲಿರುವವರೆಲ್ಲ ಗತಿ ಕೆಟ್ಟವರೆಯ? ಅಲ್ಲಲ್ಲ ಆ ವ್ಯವಸ್ಥೆ ನಮ್ಮಂತವರೇ ಬಂದು ರಕ್ಷಣೆ ಮಾಡಬೇಕಾದ್ರೆ ಯಾವತ್ತವರ ಗತಿ ವ್ಯವಸ್ಥೆ ವ್ಯವಸ್ಥೆ ಉಂಟು, ತನಿಖೆ ಉಂಟು. ಹಾ. ಅದನ್ನು ಸರಿಯಾಗಿ ವ್ಯವಸ್ಥೆಗೊಳಿಸಿ ಕಟ್ಟುವುದೊಂದು ದೊಡ್ಡ ಕೆಲಸ ಅಲ್ವಾ? ವರ್ಷ ವರ್ಷ ಇದನ್ನಾಗ ತೆಗೆದುಕೊಂಡು ಹೋಗಿ ತಾಡಿದ್ರೆ ಆಯ್ತು. ಒಬ್ಬ ಇಟ್ರಾಯ್ತು. ನಿಮ್ಮನ್ನೆಲ್ಲ ತಲೆ ಕಣ್ಣು ಚೆಂಡಾಡುವುದಕ್ಕೆ ಬಂದವ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಯಾವುದಕ್ಕೆ? ಕೊಲ್ಲುವುದಕ್ಕೆ ಕಾಯುವುದಕ್ಕೆ
ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರವು ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ದೈವ ಹೊರತು ಜಗಕ್ಕೆ ಸಲ್ಲದಿದ್ದ ವೈರ ಎನ್ನಲ್ಲಿ ಸುಮ್ಮನೆ ಸುಮ್ಮನೆ ಸಲ್ಲದಿದ್ದ ವೈರ ನಿನ್ನಷ್ಟು ದೈವ ಯಾರು ದೊಡ್ಡದು ಅಲ್ಲ ನೋಡಿ ಮೈ ಮೇಲೆ ದೈವ ಬಂದಾಯ್ತು. ಅಲ್ಲ ತಾವು ಕೊಂತೇವೆ ಎನ್ನುವುದಾಗಿ ತುಂಬಕ್ಕೆ ಬಂದಾಯ್ತು ನೀವು ಯಾರು ಯಾರನ್ನು ಕೊಲ್ಲುವುದು ಹೇಳಿ ನಿನ್ನನ್ನು ನಾನು ಕೊಲ್ಲು ಅತ್ತ ಅದೇ ಕಲಿಸ್ಪಟ್ಟಲ್ಲಿ ಬಂದವರೇ ಹೆಚ್ಚು ಬಂದವರೆಲ್ಲ ಸತ್ತಿದ್ದಾರೆ ಹೇಳಿದ್ದೆಲ್ಲ ಹೀಗೆ ಮತ್ತವರು ಸಾಯಿಲಿ ನಾನು ಕೊಲ್ತೇನೆ ನಿಮ್ಮನ್ನು ನೀನು ಕೊಡ್ತೇನೆ ವಿಶ್ವಾಸ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಆ ದೈವ ನಿಯಮವೇ ಕಾರಣವಾಗ್ತದೆ ಬಿಟ್ರೆ ನಮ್ಮತನ ಅಲ್ವಯ್ಯ. ಯಾಕೋ ಯಾಕೆ ಸುಮ್ಮನೆ ನಮ್ಮಲ್ಲಿ ವೈರ? ಹೌದು. ಒಂದು ಕೆಲಸ ಮಾಡಿ ಅಲ್ಲ ನೀ ಸುಳ್ಳದೆ ಈ ತರ ಒಬ್ಬರಲ್ಲ ನಮ್ಮ ಮೇಲೆ ಬರ್ತಾ ಇದ್ದೀರಲ್ಲ ಗುರುದ್ವೇಷ ಏನು ಅಂತ ನಂಗೆ ಸರಿ ಗೊತ್ತಾಗ್ತದೆ. ಪೂರ್ವದ್ವೇಷನಾಗುತ್ತೇವೆ ಶತ್ರುವಾಗಿ ನಮ್ಮುಳಿ ಅಲ್ಲ ನಿಂಗೆ ಸಿಕ್ಕಿ ಆಗ್ತೇನೆ ಅಂತ ಯಾರು ನಾನು ನಂಬದಿಯವರು ಯಾರಿಗೂ ಹೇಳಿಸಿದ್ದಲ್ಲ. ಹೌದಾ? ಏನಿದ್ರು ನಿಂಬದಿಕ್ಕೆ ನಮ್ಮದಿಯವರಿಗೆ ಹೇಳಿಸಿದ್ದಾರೆ ನೀವು ಹಿಡಿಸ್ತೀವಿ ಅವಳು ಗಂಡ ನೀನಲ್ವಾ? ಅಲ್ಲ ಕೇಳಿದ್ದ ಗಂಡ ಅಲ್ವಾ? ಅವಳನ್ನು ಸರಿಯಾಗಿ ನೋಡಿದ್ಯಾ? ಅವಳನ್ನು ಸತ್ತ ಮೇಲೆ ನೋಡಿದ್ದೆ ನಾನು. ಸತ್ತ ಮೇಲೆ ನೋಡಿದ್ಯಾ? ದೂರದಿಂದ ಸಾಯುವಾಗ ಅವಳ ಕೊರಳಲ್ಲಿ ಮಾಂಗಲ್ಯ ಇತ್ತ? ಅಲ್ಲ ನಮ್ಗ ಅದನ್ನು ಹುಡುಕುವುದಕ್ಕೆ ನಿಮ್ಮದ್ರ ಒಳಗೆ ಅಷ್ಟ ಸಣ್ಣದಲ್ಲಿ ಎಲ್ಲುಂಟು ಅಂತ ನಿಮ್ಮ ಅಂಗದ ಮಧ್ಯ ಈ ಮಾಂಗಲ್ಯ ಕಿವಿನಷ್ಟು ಇದೆಲ್ಲ ಯಾವ ಸತ್ಯ ಹೇಳಿದ್ರೆ ನಿಮ್ ಕಿವಿ ಓಲೆ ತಕೊಂಡ್ರೆ ನಮ್ಗೊಂದು ಇದರಷ್ಟು ದೊಡ್ಡ ಆಗ್ತದೆ.
ಹಾ ಬೇಡ ಹಾ ವಂಡ ದಂಡ ವ- ಏ ಹಾ. ಹೌದೇನೋ ಬಹಳ ಆಯಾಸ ಆಯ್ತು ನಿಮಗೆ ಅಲ್ಲ ಎಂತ ದುಡ್ಡು ಬಂದಿದೆ ಅಲ್ವಾ ಮತ್ತೆ ಬರೋದಿಲ್ಲಲ್ಲ ಬರುವ ಆಲೋಚನೆ ಇಲ್ಲ ಇನ್ನು ಬರುವುದಿಲ್ಲ ಯಾಕೆಂದ್ರೆ ಈ ಸಾಲಿನಲ್ಲಿದ್ದವರೆಲ್ಲ ಹೋದ್ರು ಅಂದ್ರೆ ಅವ್ರು ಮತ್ತೆ ಬರುವುದಿಲ್ಲ. ಅದೊಂದು ನೀರಿನ ಸ್ಥಳ ಹೇಗೆ ಕಂಡುಬಿಡ್ತಿದ್ಯಪ್ಪ ಆ ರಕ್ಕಸರನ್ನೆಲ್ಲ ಕೊಂದದ್ರಿಂದ ನಂಗೆ ಆಯಸ್ಸಾಯ್ತು. ತಿಳ್ಕೊಳ್ಳುವ ಜಾತಿ ಇದು ಬಂದಾದ್ರೆ ಹೆದರುವುದಾಗಿ ಕೊಂಡದ್ದು ಪೂರ್ತಿ ನೀನೆ ದೇವರಾಣೆ ಮಾತಾಡ್ತೆ. ಸಂತೋಷ ಆಯ್ತು. ನಿನಗೆ ಆಯಾಸ ಆಗಿಲ್ಲ ಎತ್ತರ ಒಂದು ತಮಾಷೆ ಮಾಡಿ ಆದ್ರೂ ಹಾ. ಅದು ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ನೋಡುವಂತ ಹಾಗೆ ಹೇಳಿದೆ. ಸತ್ಯ ಹೇಳ್ತೇನೆ ನಾನು ಆದಿಯಿಂದ ಅಂತ್ಯದವರೆಗೆ ಇಷ್ಟೇ ಕೆಲಸ ಮಾಡಿದ್ರು ನನಗೆ ಆಯಾಸ ಎನ್ನುವುದು ಒಂದಿಲ್ಲ ಧೈರ್ಯದಿಂದ ಇರ್ತೇನೆ ಹೌದಲ್ಲ ಹೌದಾ ಹಾಗಾಗಿ ನಾ ಹಾಗೆ ತಿಳ್ಕೊಂಡಿದ್ದೇನೆ. ಯೋಚನೆ ಮಾಡಬೇಡ ಇಂಥ ರಕ್ಕಸರು ಎಷ್ಟೇ ಜನರು ಬಂದ್ರು ಅವರನ್ನು ಮುಗಿಸುವಂತಹ ಯೋಗ್ಯತೆ ನನಗೆ ಉಂಟು ನನಗೆ ದೇವರಾಣೆ ಅವರು ಯಾರು ಎಂತದ್ದು ಹೆಸರು ಒಂದು ನೆನಪಿಲ್ಲ. ಬೇಡವೇ ಬೇಡ ನಮ್ಗೆ ಅಗತ್ಯ ಇಲ್ಲ ನಾವು ಕೊಂದದ್ದು ಯಾರು ಕೇಳಿದ್ರೆ ಒಂದಿಷ್ಟು ಕೊಂದಿದ್ದೇವೆ ಅಂತದ್ದು. ಒಂದು ಕೆಲಸ ಮಾಡಿ ನಿಮಗೆ ಭಯ ಆಗ್ತದೆ ಅಂತ ಆದ್ರೆ ಯಾವತ್ತೂ ನನ್ನ ಒಡನಾಟವನ್ನು ಬಿಟ್ಟು ಆಚೆ ಈಚೆಯಲ್ಲಿ ಹೋಗಬೇಡ ಎಲ್ಲೂ ಹೋಗುದಿಲ್ಲ. ಹಾಗಾದ್ರೆ ಹೋಗುವ ಕೆಲಸ ಮುಂದುವರಿಸು. ಕಲಾಭಿಮಾನಿಗಳೇ, ಕಾರ್ಯಕ್ರಮದ ಮಧ್ಯೆ ಸಣ್ಣ ಒಂದು ಕಾರ್ಯಕ್ರಮ. ತೆಂಕು ಹಾಗೂ ಬಡಗು ತಿಟ್ಟುಗಳ ಹಿರಿಯ ಕಲಾವಿದರುಗಳು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಹಾಗೂ ಬಳ್ಕೂರು ಕೃಷ್ಣಯಾಜಿ, ಹಾಗೆ ತೆಂಕಿನಿಂದ ತೆಂಕುತಿಟ್ಟಿನ ಸಂಪನ್ಮೂಲ ವ್ಯಕ್ತಿ ಗುರುಗಳು ಗೋವಿಂದ ಭಟ್, ಹಾಗೆಯೇ ಪುತ್ತೂರು ಶ್ರೀಧರ ಭಂಡಾರಿ, ಈ 4 ಮಂದಿಗಳ ಜೊತೆಯಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ನಿರಂತರ 25 ವರ್ಷಗಳ ಕಾಲ ಸೇವೆಯನ್ನು ಮಾಡಿರುವ ಚೆಂಡೆ ವಾದಕರು ಶಿವಾನಂದ ಕೋಟ ಇವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಇದೆ. ಇದರಲ್ಲಿ ಭಾಷಣ ಇಲ್ಲ, ಆದಷ್ಟು ಬೇಗ ಮುಗಿಯುತ್ತದೆ. ಈ ಕಾರ್ಯಕ್ರಮವನ್ನು ಶ್ರೀ ರಾಮಚಂದ್ರಾಪುರ ಮಠದ ಮೇಳದ ಪ್ರಬಂಧಕರಾದ ಉಜಿರೆ ಅಶೋಕ್ ಭಟ್ರು ನಡೆಸಿಕೊಡ್ತಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಉಭಯ ತಿಟ್ಟುಗಳ ಭೇದವಿಲ್ಲದೆ ಯಕ್ಷಗಾನದ ಸವಿಯನ್ನು ಅತ್ಯಂತ ಹಾರ್ದಿಕವಾಗಿ ಪ್ರೋತ್ಸಾಹಿಸುತ್ತಾ ಸವಿಯುತ್ತಿರುವಂತಹ ಎಲ್ಲ ಯಕ್ಷಗಾನ ಕಲೋಪಾಸಕರನ್ನು ಸಂಘಟಕರ ಕಡೆಯಿಂದ ಅತ್ಯಂತ ಹಾರ್ದಿಕವಾಗಿ ಗೌರವಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಕರ್ನಾಟಕ ಸಾರಿಗೆ ವಿಭಾಗದ ಆಯುಕ್ತ ಮುಖ್ಯರೊಂದೇ ತೊಡಗಿ ಎಲ್ಲ ಗಣ್ಯಾತಿ ಗಣ್ಯರಿಗೆ ತಲೆ ತಗ್ಗಿಸ್ತೇನೆ, ಕರಜೋಡಿಸ್ತೇನೆ, ಸ್ವಾಗತ ಪ್ರಣತಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಭಿನಂದನಾ ಕಾರ್ಯಕ್ರಮ ಗೌರವಾರ್ಪಣೆ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದ ನಟ ಸಾರ್ವಭೌಮ 75ರ ತರುಣ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಅವರನ್ನು ಸನ್ಮಾನಿಸುವುದಕ್ಕೆ ಪಲ್ಲವಿ ಪ್ರಕಾಶ್, ಆದರಣೀಯ ಪಲ್ಲವಿ ಪ್ರಕಾಶ್ ಅವರು ವೇದಿಕೆಗೆ ಬರಬೇಕು. ಮನೋಹರ್ ಕುಮಾರ್ ಅವರು ಅವರನ್ನು ಸ್ವಾಗತಿಸಬೇಕು. ತೆಂಕುತಿಟ್ಟಿನ ಭಾಗವತ ಮುಖ್ಯರಾದಂತಹ ಪುತ್ತಿಗೆ ರಘುರಾಮ ಹೊಳ್ಳರು ಅವರಿಗೆ ಪಲ್ಲವಿ ಪ್ರಕಾಶ್ ಅವರಿಗೆ ಹೂಗುಚ್ಚ ಕೊಡಬೇಕು ಮತ್ತು ಅದನ್ನು ಚುರುಕು ಮಾಡಬೇಕು. ಮನೋಹರ್ರೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಮಹಾನ್ ಕಲಾವಿದ. ಅವರ ಕೌರವನಿಂದ ತೊಡಗಿ ಕೃಷ್ಣನವರೆಗೆ ಅವರ ಯಾವ ಪಾತ್ರವನ್ನು ನಾನು ಹೇಳಬೇಕಾಗಿಲ್ಲ. ನಾಟ್ಯಕ್ಕೆ ಹೊಸ ಆಯಾಮವನ್ನು, ಹೊಸ ಆವಿಷ್ಕಾರವನ್ನು ಕೊಟ್ಟಂತಹ ಪ್ರಖರ ಕಲಾವಿದ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಕೆರೆಮನೆ ಶಿವರಾಮ ಹೆಗಡೆಯವರನ್ನು ಅನುಸರಿಸಿಕೊಂಡು ಆ ದಾರಿಯಲ್ಲಿ ಮುಂದುವರಿಸಿಕೊಂಡು ಚಿಟ್ಟಾಣಿ ಸ್ಟೈಲ್, ಚಿಟ್ಟಾಣಿ ಶೈಲಿಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ಕೊಟ್ಟಂತಹ ಮಹಾನ್ ಕಲಾ ಚಿಟ್ಟಾಣಿಯನ್ನು ಅವರಿಗೆ ಶಾಲು ಹೊದಿಸಬೇಕು, ಹಾರಾರ್ಪಣೆ ಮಾಡಬೇಕು, ಸ್ಮರಣಿಕೆ ಕೊಡಬೇಕು, ಅವರನ್ನು ಗೌರವಿಸಬೇಕು. ಸುರುವಿಗೆ ಶಾಲು 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 ಸುರುವಿಗೆ. ಅವರ ಒಂದೊಂದು ಪಾತ್ರಗಳು ಕೀಚಕ ಇರಬಹುದು, ಕಾರ್ತವೀರ್ಯ ಇರಬಹುದು, ಗದಾಯುದ್ಧದ ಕೌರವ ಇರಬಹುದು, ಅಥವಾ ರಾಜ ಉಗ್ರಸೇನ ಇರಬಹುದು, ಕಂಸ ಇರಬಹುದು, ಇನ್ನೋರ್ವ ಮಹಾನ್ ಕಲಾವಿದರು ತೆಂಕುತಿಟ್ಟಿನ ಸರ್ವಾಂಗಗಳನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಂತಹ ನಾಟ್ಯಾಚಾರ್ಯ ಯಕ್ಷಗಾನ ಸಾರ್ವಭೌಮ ವಿಠಲಶಾಸ್ತ್ರಿಗಳ ಕರಕಮಲ ಸಂಜಾತ, ತೆಂಕುತಿಟ್ಟು ಯಕ್ಷಗಾನ ರಂಗಭೂಮಿಯ ಸಮಗ್ರ ಅನುಭವ ಇರುವಂಥ ಕೆ ಗೋವಿಂದ ಭಟ್, ತೆಂಕುತಿಟ್ಟು ಯಕ್ಷಗಾನದ ಸಂಪನ್ಮೂಲ ವ್ಯಕ್ತಿ, ಅವರನ್ನು ಆದರಣೀಯ ಡಾಕ್ಟರ್ ಕಿಶೋರ್ ಆಳ್ವ ಅವರು ವೇದಿಕೆಗೆ ಬರಬೇಕು. ಅವರನ್ನು ಪದ್ಯಾಣ ಗಣಪತಿ ಭಟ್, ತೆಂಕುತಿಟ್ಟಿನ 4 ದಶಕಗಳಿಂದ ತೆಂಕುತಿಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ
ವಿಜೃಂಭಿಸಿದಂತಹ ಭಾಗವತ ಶ್ರೇಷ್ಠರು ಅವರು ಹೂಗುಚ್ಛ ಕೊಡಬೇಕು. ಡಾಕ್ಟರ್ ಕಿಶೋರ್ ಆಳ್ವ ಅವರಿಗೆ ಮನೋಹರ್ ಕುಮಾರ್ ಅವರನ್ನು ವೇದಿಕೆಗೆ ಬರಮಾಡಿಕೊಡಬೇಕು. ಅವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. 73ರ ತರುಣ ಕೆ ಗೋವಿಂದ ಭಟ್. ನಾವು ಚಿಟ್ಟಾಣಿಯವರನ್ನು ಹೇಗೆ ನೋಡ್ತೇವೋ ಈ ಭಾಗದಲ್ಲಿ ಅವರಿಗೆ ಸಮದಂಡಿಯಾಗಿ, ಅವರಿಗೆ ಸ್ಪರ್ಧಿಯಾಗಿ ಎರಡು ಸರಳ ರೇಖೆ ಇದ್ದ ಹಾಗೆ ಅಂತ, ಅದು ಅನಂತದಲ್ಲಿ ಒಂದಾಗೋದು. ಒಂದು ಕಡೆಯಿಂದ ಚಿಟ್ಟಾಣಿ, ಒಂದು ಕಡೆಯಿಂದ ಗೋವಿಂದ ಭಟ್ರು. ಒಬ್ಬರಿಗೊಬ್ಬರು ಸ್ಪರ್ಧಿಗಳು ಹೌದು, ಒಬ್ಬರಿಗೊಬ್ಬರು ಸವಾಲು ಹೌದು, ಒಬ್ಬರಿಗೊಬ್ಬರು ಆತ್ಮೀಯರು ಹೌದು ಅಂತ. ಅವರು 75ರ ತರುಣ, ಇವರು 73ರ ತರುಣ. ನಾಟ್ ಔಟ್ 75, ನಾಟ್ ಔಟ್ 73. ಎಲ್ಲ ವೇಷ ವಿಭಾಗದಲ್ಲಿ ಗೋವಿಂದ ಭಟ್ರು. ನಿತ್ಯ ವೇಷದಿಂದ ತೊಡಗಿ, ಡವರನಿಂದ ತೊಡಗಿ, ಬಣ್ಣದ ವೇಷದವರೆಗೆ, ಹಾಸ್ಯ ಇರಬಹುದು, ಸ್ತ್ರೀ ವೇಷ ಇರಬಹುದು, ಸಮಗ್ರ ಸರ್ವತೋಮುಖ ಸರ್ವಾಂಗೀಣ ಕಲಾವಿದ ಗೋವಿಂದ ಭಟ್ರು. ಇಬ್ಬರು ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅಸಂಖ್ಯ ಸಂಖ್ಯೆಯ ಅಭಿಮಾನಿಗಳ ಹೃದಯದಲ್ಲಿ ನಿತ್ಯ ಆರಾಧನೆ ಪಡೆಯುವಂತಹ ಕಲಾವಿದರು, ಉಭಯ ಕಲಾವಿದರು. ತೆಂಕುತಿಟ್ಟು ಯಕ್ಷಗಾನ ರಂಗಭೂಮಿಗೆ ಶ್ರೀಧರ ಭಂಡಾರಿ ಒಬ್ಬರೇ ಗಿರ್ಕಿವೀರ, ಶ್ರೀಧರ ಭಂಡಾರಿ ಒಬ್ಬರೇ ಪುಂಡುವೇಷ. 5 ದಶಕಗಳ ಕಾಲ ಪುಂಡುವೇಷ ವಿಭಾಗದಲ್ಲಿ ವಿಜೃಂಭಿಸಿದವರು ಶ್ರೀಧರ ಭಂಡಾರಿ. ಮಿತ್ತೂರು ಈಶ್ವರ ಭಟ್ ಅವರು ವೇದಿಕೆಗೆ ಬರಬೇಕು. ಕಲಾ ಪೋಷಕರು ಮನೋಹರ್ ಕುಮಾರ್ ಅವರನ್ನು ಬರಮಾಡಿಕೊಳ್ಳಬೇಕು. ಚೆಂಡೆ ಮದ್ದಳೆ ವಾದಕ ಅಡೂರು ಗಣೇಶರಾವ್ ಅವರಿಗೆ ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡಬೇಕು ಈಶ್ವರ ಭಟ್ರನ್ನು. ಶ್ರೀಧರ ಭಂಡಾರಿ ಅವರಿಗೆ ನೋಡೋಗೊಂದು 35ಕ್ಕಿಂತ ಹೆಚ್ಚು ಕಾಣುವುದಿಲ್ಲ, 65ರ ತರುಣ, 65. ಅಭಿಮನ್ಯು, ಬಬ್ರುವಾಹನ, ಭಾರ್ಗವ, ಸುದರ್ಶನ ಈ ವೇಷ ವಿಭಾಗದಲ್ಲಿ ಶ್ರೀಧರ ಭಂಡಾರಿಯನ್ನು ಮೀರಿಸುವ ಮತ್ತೊಬ್ಬ ಪುಂಡುವೇಷಧಾರಿ ಇಲ್ಲ. ಪುಂಡುವೇಷ ವಿಭಾಗದಲ್ಲಿ ಇಷ್ಟು ದೀರ್ಘಕಾಲ ರಂಗವೇದಿಕೆಯಲ್ಲಿ ವಿಜೃಂಭಿಸಿದ ವಿರಾಜಮಾನ ಪುಂಡುವೇಷಧಾರಿ ಮತ್ತೊಬ್ಬ ಇಲ್ಲ. ಅವರಿಗೆ ಶಾಲು ಹೊದಿಸಬೇಕು, ಹಾರಾರ್ಪಣೆ ಮಾಡಬೇಕು, ಸ್ಮರಣಿಕೆ ಕೊಡಬೇಕು. ಈಶ್ವರ ಭಟ್ರು ಅವರನ್ನು ಕಲಾಭಿಮಾನಿಗಳ ಪರವಾಗಿ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಡಗುತಿಟ್ಟಿನ ಇನ್ನೊಬ್ಬರುವ ಮಹಾನ್ ಕಲಾವಿದ ಬಳುಕೂರು ಕೃಷ್ಣಯ್ಯಜಿಯವರು. ರಾಮಚಂದ್ರ ಪರಾಶರ ಅವರು ವೇದಿಕೆಗೆ ಬರಬೇಕು. ಸನ್ಮಾನ್ಯರು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ಅವರನ್ನು ಹೂಗುಚ್ಛ ಕೊಟ್ಟು ಸುಬ್ರಹ್ಮಣ್ಯ ಚಿಟ್ಟಾಣಿಯವರು, ರಾಮಚಂದ್ರ ಚಿಟ್ಟಾಣಿಯವರ ಚಿರಂಜೀವ ಸುಬ್ರಹ್ಮಣ್ಯ ಚಿಟ್ಟಾಣಿ ಕೊಳ ಅಲ್ಲ ಸುಬ್ರಹ್ಮಣ್ಯ ಚಿಟ್ಟಾಣಿ ಕೊಳಗಿನ ಹೇಳಿ ಆಯ್ತು. ಅವರು ಸ್ವಾಗತ ಮಾಡಬೇಕು ಅವರನ್ನು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಳುಕೂರು ಕೃಷ್ಣಯ್ಯಜಿಯವರು ಒಂದು ರೀತಿಯಿಂದ ಬಡಗುದ ಚಿಟ್ಟಾಣಿಯವರಿಗೆ ಸ್ಪರ್ಧೆ ಅಲ್ವ ಯಾಜಿಯವರು? ನಿಮಗೆ ಯಾವಾಗಲೂ ಬಿಟ್ಟಿಲ್ಲ ಅವರು ನಿಮ್ಮನ್ನು. ಅವರು ಅಲ್ಲ ಹೇಳ್ತಾರೆ, ಹೌದು ಅಂತ ಅರ್ಥ ಅದು. ಇವು ನೀವು ನಗಾಡ್ತಾ ಇದ್ದೇವೆ. ಮಾಬಲ ಹೆಗಡೆಯವರು, ಶಂಭು ಹೆಗಡೆಯವರು, ಚಿಟ್ಟಾಣಿಯವರು, ಶಿವರಾಮ ಹೆಗಡೆಯವರು ಹಿರಿಯ ಕಲಾವಿದರನ್ನು ಕಂಡು ಅನುಕರಣೆ ಮಾಡದೆ ಅನುಸರಿಸಿ ತನ್ನಯದ್ದೇ ಆದಂತಹ ನಾಟ್ಯ ಪ್ರಕಾರವನ್ನು, ಶೈಲಿಯನ್ನು, ಮತ್ತು ಯಾಜಿಯವರದ್ದು ಗಂಡು ಧ್ವನಿ ಮೈಕದ ಮುಂದೆ ಒಂದು 2ನೇ ವಾಕ್ಯದಲ್ಲಿ ಪ್ರೇಕ್ಷಕರನ್ನು ಮುಟ್ಟಿ ಆಯಿತು ಅಂತ ಯಾಜಿ. ಲೆಕ್ಕಕ್ಕಿಂತ ಹೆಚ್ಚು ಮಾತಾಡದೆ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತಾಡಿ ಪಾತ್ರವನ್ನು ಕಡಿಮೆಯಲ್ಲಿ ತುಂಬಿಸುವ, ಸ್ವಲ್ಪ ಆಯಾಸದರೆ ಕಟ್ಟುಮುಕ್ತಾಯಕ್ಕೆ ತಿರುಗಿ ನೋಡಿ ಭಾಗವತರಿಗೆ ಸಿದ್ಧ ಮಾಡಿ ಅದು ಪ್ರೇಕ್ಷಕರಿಗೆ ಗೊತ್ತಾಗದಂತೆ ಮಾಡಿ ವೇಷವನ್ನು ವಿಜೃಂಭಿಸಿ ಅದ್ಭುತ ಮಾಡಿದಂತಹ ಕಲಾವಿದ ಬಳುಕೂರು ಕೃಷ್ಣಯ್ಯ. ಅಪಾರವಾದಂಥ ಅಭಿಮಾನಿ ವರ್ಗ. ಇವತ್ತು ಕೀಚಕನಾದರೆ ನಾಳೆ ಭೀಮ, ಕೌರವ, ಪರ್ವದ ಭೀಷ್ಮ ಅಥವಾ ದಶರಥ, ನಿರ್ಯಾಣದ ರಾಮ ಮಾಡದ ಪಾತ್ರ ಯಾವುದು? ಬಳುಕೂರು ಕೃಷ್ಣಯ್ಯಜಿಯವರು. 58ರ ತರುಣ ಯಾಜಿಯವರು. ಸಾಲಿಗ್ರಾಮ ಮೇಳದಲ್ಲಿ 25 ವರ್ಷದ ತಿರುಗಾಟವನ್ನು ಪೂರೈಸುತ್ತಿರುವಂತಹ ಚೆಂಡೆವಾದಕ ಶಿವಾನಂದ ಕೋಟ. ದಾಸರಹಳ್ಳಿಯ ತೆಂಕುತಿಟ್ಟು ಹಿತರಕ್ಷಣಾ ವೇದಿಕೆಯ ಆರ್.ಕೆ. ಭಟ್ ಅವರು ವೇದಿಕೆಗೆ ಬರಬೇಕು. ಸುಬ್ರಹ್ಮಣ್ಯ ಕೊಳಗಿ ಕೇಶವ ಹೆಗಡೆ, ಭಾಗವತ ಮುಖ್ಯರಾದಂತಹ ಕೊಳಗಿ ಕೇಶವ ಹೆಗಡೆ ಅವರು ಆರ್.ಕೆ. ಅವರನ್ನು ಹೂಗುಚ್ಛ ಕೊಟ್ಟು ಸ್ವಾಗತ ಮಾಡಬೇಕು. ಶಿವಾನಂದ ಕೋಟ ಬಡಗುತಿಟ್ಟಿನ ರಾಮಕೃಷ್ಣ ಮಂದರ್ತಿ ಕೆಮ್ಮಂದು ನಾವು ಹಿಂದೆ ಹೋದರೆ ಅಪ್ರತಿಮ ಚೆಂಡೆವಾದಕ. ಎಲ್ಲ ಭಾಗವತರಿಗೆ ಜೊತೆ ಇದೆ, ಎಲ್ಲ ಹಿರಿಯ ವೇಷಧಾರಿಗಳ ಜೊತೆ ಇದೆ. ಅಗತ್ಯಕ್ಕೆ ತೆಂಕಿನಲ್ಲಿಯೂ ಚೆಂಡೆಯನ್ನು ನುಡಿಸಿದ ಹೆಗ್ಗಳಿಕೆ ಶಿವಾನಂದ ಕೋಟ ಅವರಿಗೆ. 25 ವರ್ಷದ ತಿರುಗಾಟವನ್ನು ಒಂದೇ ಮೇಳದಲ್ಲಿ ಅವರು ಪೂರೈಸುತ್ತಿದ್ದಾರೆ. ಇವತ್ತು ಪ್ರೇಕ್ಷಕರ ಕಡೆಯಿಂದ ಅತ್ಯಂತ ಆದರವಾದ, ಅತ್ಯಂತ ಆತ್ಮೀಯ ಸನ್ಮಾನವನ್ನು, ಅಭಿನಂದನೆಯನ್ನು ಪಡೆದಂತಹ ಈ ಕಲಾವಿದರ 5 ಮಂದಿಗೂ
ಆಯಸ್ಸು ಆರೋಗ್ಯಾದಿ ಸಕಲ ಸೌಭಾಗ್ಯಗಳನ್ನು ಕಲಾಮಾತೆ ಅನುಗ್ರಹಿಸಲಿ ಅಂತ ಎಲ್ಲರೂ ಇದು ಸಾಕಾಗಲಿಲ್ಲ. ಪ್ರಚಂಡ ಕಡತಾಳದಲ್ಲಿ ಅವರನ್ನು ಕಾರ್ಯಕ್ರಮ ಮುಂದೆ ಹೋಗ್ತಾ ಇದೆ. ಹೊನ್ನಾವರದಲ್ಲಿ ಅಶಕ್ತ ಕಲಾವಿದ ಎನ್ ಜಲವಳ್ಳಿಯವರಿಗೆ ತೆಂಕು ಮತ್ತು ಬಡಗುತಿಟ್ಟಿನ ಕಲಾಭಿಮಾನಿಗಳಿಂದ ಸಾಧಾರಣ 2.5 ಲಕ್ಷ ರೂಪಾಯಿಯ ಮೊತ್ತವನ್ನು ಸಂಗ್ರಹಿಸಿ ಅವರಿಗೆ ಸಹಕಾರ ಮಾಡುವಲ್ಲಿ ನೇತೃತ್ವ ವಹಿಸಿದವರು ಹುಡಗೋಡು ಚಂದ್ರಹಾಸ ಮತ್ತು ಮೂರೂರು ರಮೇಶ್ ಭಂಡಾರಿ ಹಾಸ್ಯಗಾರರು. ಅವರನ್ನು ಮನೋಹರ್ ಕುಮಾರ್ ಶಾಲು ಹೊದಿಸಿ ಅವರನ್ನು ಗೌರವಿಸುವುದಕ್ಕೆ ಯೋಚನೆ ಮಾಡಿದ್ದಾರೆ. ಆ ಕಲಾವಿದರು ಬರಬೇಕು. ಒಂದು ದೊಡ್ಡ ಸಾಧನೆ ಅಂತ ಅದು. ಅಷ್ಟನ್ನು ಸಂಗ್ರಹಿಸಿ ಹನಿಕೂಡಿ ಹಳ್ಳ ಅಂತ ಆ ಕಲಾವಿದನ ಕೊಟ್ಟಂತಹ ಚಿತ್ರ ರಮೇಶ್ ಭಂಡಾರಿ ಅವರು, ಹಾಗೆ ಹುಡುಗೋಡು ಚಂದ್ರಹಾಸ, ಇವರನ್ನಿಬ್ಬರನ್ನು ಮನೋಹರ್ ಕುಮಾರ್ ಇವರು ಮಾಡಿದಂತಹ ಪರಂಪರೆ ಏನುಂಟು, ಅಶಕ್ತ ಕಲಾವಿದರಿಗೆ ಸಹಕಾರ ಮಾಡುವಂತಹದ್ದು, ಈ ಪರಂಪರೆ ಬೆಳೀಲಿ, ಇನ್ನು ಉಳಿದವರಿಗೆ ಇದು ಪ್ರೇರಣೆಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಅವರು ಮತ್ತೆ ಚೆಂಡೆ ನುಡಿಸಲಿಕ್ಕಿದ್ದಾರೆ. ಇವರಿಷ್ಟು ಮಂದಿ ಮತ್ತೆ ವೇದಿಕೆಗೆ ಬರಲಿಕ್ಕಿದ್ದಾರೆ. ಈಗಾಗಲೇ ನಾವು ಸಮಯ ಹಿಂದೆ ಇದ್ದೇವೆ. ಅವರು ಯಾರು ಈಗ ಭಾಷಣ ಮಾಡುವುದಿಲ್ಲ, ಮತ್ತೆ ಪದ್ಯಕ್ಕೆ ಕುಣಿದ ಅರ್ಥ ಹೇಳ್ತಾರೆ. ಭಟ್ರಿಗೆ ಹಾಗೆಯೇ ಸನ್ಮಾನವನ್ನು ಸ್ವೀಕರಿಸಿದ ಹಿರಿಯ ಕಲಾವಿದರುಗಳಿಗೆ ಈಗ 2 ಮೇಳಗಳ ಸಹಕಾರದಿಂದ ಹೀಗೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜಿಸಲಾಗಿದೆ. ಶ್ರೀ ರಾಮಚಂದ್ರಾಪುರ ಮಠದ ಮೇಳದ ಪ್ರಬಂಧಕರಾದ ಉಜಿರೆ ಅಶೋಕ್ ಭಟ್ ಇವರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಯೋಜಿಸಿರುವ ಡಿ ಮನೋಹರ್ ಕುಮಾರ್ ಇವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀ ಸಾಲಿಗ್ರಾಮ ಮೇಳದ ಪ್ರಬಂಧಕ ಪ್ರಶಾಂತ್ ಶೆಟ್ಟಿ ಬೈಲೂರು ಇವರು ಸಹ ವೇದಿಕೆಗೆ ಬಂದು ಕಾರ್ಯಕ್ರಮದ ವ್ಯವಸ್ಥಾಪಕರ ಈ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಬೆಂಗಳೂರು ಮಹಾನಗರದಲ್ಲಿ ಬಹಳ ವಿಶೇಷವಾದ್ದು. ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನು ಉಜಿರೆ ಅಶೋಕ್ ಭಟ್ರು ಹೇಳುವುದಕ್ಕಿದ್ದಾರೆ. ಬಹಳ ವರ್ಷಗಳಿಂದ ಇಂತಹ ಸಂಯೋಜನೆಗಳು ನಡೀತಾ ಬಂದಿದೆ. ಭಾಗವತಿಗೆ ದ್ವಂದ್ವ, ಭಾಗವತಿಗೆ ತ್ರಿಂದ್ವ, 4 ಭಾಗವತರು ಹಾಡುವಂಥದ್ದು ಇತ್ಯಾದಿ ಇತ್ಯಾದಿ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಮಾನಾರೂಢರಾಗಿ ಶ್ರೋತೃಗಳು ಸಮಾವೇಶಗೊಂಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಯಕ್ಷಗಾನ ದೃಷ್ಟಿಯಿಂದ. ಒಳ್ಳೆಯ ಆಯೋಜನೆ, ಒಳ್ಳೆಯ ಸಂಯೋಜನೆ ನಡೆದಾಗ ಶ್ರೋತೃಗಳು ಅದನ್ನು ಸ್ಪಂದಿಸ್ತಾರೆ, ಗಣ್ಯಾತಿ ಗಣ್ಯರು ಬರ್ತಾರೆ, ಒಳ್ಳೆಯ ಕಾರ್ಯಕ್ರಮ ಕೊಡಬೇಕಾದ್ದು ಮುಖ್ಯ. ಈ ದೃಷ್ಟಿಕೋನದಲ್ಲಿ 4 ದಶಕಗಳ ಯಕ್ಷಗಾನದ ಅನುಭವಿ ಮೇಳ ಮಾಡುವ ಮೂಲಕವಾಗಿ, ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕವಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಮನೋಹರ್ ಕುಮಾರ್ ಒಂದು ಕ್ರಾಂತಿ ಅಂತ ಅವರು ಹೊರಟ ಏನೋ ಒಂದು ಮಾಡ್ತಾರೆ ಮನೋಹರ್ ಕುಮಾರ್. ಹಾಗೆ ಸಾಲಿಗ್ರಾಮ ಮೇಳದ ಒಂದು 25 ಮಂದಿ ಕಲಾವಿದರು, ಹೊಸನಗರ ಮೇಳದ ಒಂದಷ್ಟು 3/4 ಭಾಗ ಕಲಾವಿದರು, ಇನ್ನು ಬೇರೆ ಬೇರೆ ಆಮಂತ್ರಿತ ಕಲಾವಿದರು ಒಂದು 50-60 ಕಲಾವಿದರನ್ನು ಸಮಾವೇಶಗೊಳಿಸಿ ಒಂದು 5 ಪ್ರಸಂಗವನ್ನು ಆಯೋಜನೆಗೊಳಿಸಿ ಅದರಲ್ಲಿ ಬೇರೆ ಬೇರೆ ರೀತಿಯದ್ದು ಹಾಡುಗಾರಿಕೆ ಇರ್ಬೋದು, ವಿಶಿಷ್ಟತೆ ಇರ್ಬೋದು, ಇನ್ನು 2 ಕೌರವ ಬರಲಿಕ್ಕುಂಟು, 4 ಕೃಷ್ಣ ಬರಲಿಕ್ಕೂ, ಎಂಥದೆಲ್ಲ ಬರಲಿಕ್ಕುಂಟು ಅಂತ ಗೊತ್ತಿಲ್ಲ. ಹೌದು, ಇದಿಷ್ಟು 6 ಗಂಟೆಗೆ ಮುಗಿಬೇಕು. ಈಗಾಗಲೇ ನಾವು ಸ್ವಲ್ಪ ಹಿಂದೆ ಇದ್ದೇವೆ. ಇದನ್ನೆಲ್ಲ ಕಲಾವಿದರು, ಹಿಮ್ಮೇಳದವರು, ಮುಮ್ಮೇಳದವರು, ಇವರ ಸಾಮರ್ಥ್ಯ ಒಂದು 5 ದಿವಸ ಹೀಗೆ ಕಂಟಿನ್ಯೂಸ್ ಮಾಡುವಷ್ಟು ಸಾಮರ್ಥ್ಯದ ಕಲಾವಿದರು ಒಮ್ಮೆಲೆ ಎಡೆಬಿಡದೆ. ಆದರೂ ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಬೆಳಗ್ಗೆ 6 ಗಂಟೆಗೆ ಮುಗಿಸುವಂಥ ಒಂದು ಹೊಣೆ ಎಲ್ಲರಿಗೂ ಇದೆ ಎನ್ನುವ